ವತಿಯಿಂದ ವಿತರಣೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ವಿ, ವಿತರಣೆ ಆಗ್ತಾ ಇದೆ. ಅದು ಒಂದು. ಮತ್ತು ಅವರು ಟ್ರೈಕೋಡರ್ಮಾ ವಿರಿಡೆ ಅಂತ ಹೇಳಿದ್ರಲ್ಲ, ಆ ಟ್ರೈಕೋಡರ್ಮಾನು ಕೂಡ ಅದು ಜೈವಿಕ ಬೇಡಿನಾಶಕ ಅಂತ ಹೇಳ್ತೀವಿ, ಅದನ್ನು ವಿತರಣೆ ಮಾಡಲಿಕ್ಕೂ ನಮ್ಮಲ್ಲಿ ಸಹಾಯಧನದ ವಿತರಣೆ ಮಾಡಲಿಕ್ಕೆ ಆಗಲೇ ವ್ಯವಸ್ಥೆ ಆಗಿದೆ. ಹಾಗೆ ಕ್ಯಾಪ್ಟಾನ್ ಆಗಿರ್ಬೋದು, ಥೈರಾಮ್ ಆಗಿರ್ಬೋದು, ಮತ್ತು ಕಾರ್ಬೆಂಡೆಜಿಮ್ ಅಂತ ಬರುತ್ತೆ ಒಂದು, ಅದು ಬೀಜೋಪಚಾರಕ್ಕೆ ಒಂದು ಕೆಮಿಕಲ್, ಅದು ವಿತರಣೆ ಮಾಡಲಿಕ್ಕೂ ಸಹಾಯಧನದ ವಿತರಣೆ ಮಾಡಲಿಕ್ಕೂ. ಹಾಗಾದ್ರೆ ಡ್ರಮ್ ಕೂಡ ನೀವು ಸಹಾಯಧನದಲ್ಲಿ ಒದಗಿಸ್ತೀರಾ, ಜೊತೆಗೆ ಆ ಸಾಮಗ್ರಿಗಳನ್ನು ಕೂಡ ಒದಗಿಸ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರಕ್ಕೆ ರೈತರು ಭೇಟಿ ನೀಡಿಬಿಟ್ಟು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಹೌದು, ಧನ್ಯವಾದಗಳು. ಈಗ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜವನ್ನು ಕೊಡೋದಕ್ಕೆ ಆ ಗುಣಮಟ್ಟದ ಖಾತ್ರಿಯನ್ನು ನೀವು ಹೇಗೆ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ? ಉತ್ತಮ ಪ್ರಶ್ನೆ ಇದೊಂದು. ನಮ್ಮಲ್ಲಿ ತಾವು ಕೇಳಿದಾಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ಒಂದು ಪ್ರತಿ ಏನು BSc ಗ್ರಾಜ್ಯುಯೇಟ್ ಯಾರಾಗಿರ್ತಾರೆ, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಫೀಸರ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಫೀಸರ್, ಅವರ ಮೇಲ್ಮಟ್ಟ ಅಧಿಕಾರಿಗಳನ್ನ ನಮ್ಮ ಸೀಡ್ ಆ್ಯಕ್ಟ್ ಅಂತ ಏನು ಕರಿತೀವಿ, ಆ ಸೀಡ್ ಆ್ಯಕ್ಟ್ ಪ್ರಕಾರ ಕರ್ನಾಟಕ ಗೌರ್ಮೆಂಟಿಂದ ನೋಟಿಫಿಕೇಶನ್ ಆಗಿರುತ್ತೆ. ಇಂಥವರು ಸೀಡ್ ಇನ್ಸ್ಪೆಕ್ಟರ್ಸ್ ಅಂತ ಹೇಳಿ. ಈಗೊಂದು ಕರೆ ಇದೆ, ಆಮೇಲೆ ಅದು ಮುಂದುವರಿಸೋಣ. ಯಾದಗಿರಿಯಿಂದ ರವಿಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ರವಿಕುಮಾರ್ ಅವರೇ ನಮಸ್ಕಾರ ಸರ್. ಆ ಪ್ರಶ್ನೆ ಕೇಳಿ. ಅದೇ ನಮ್ಗೆ ಏನಾದ್ರು ಎಳ್ಳಿನ ಬೀಜ ಬೇಕಾಯ್ತು, ವೆರೈಟಿ ಮತ್ತು ಎಳ್ಳು ಸರ್. ಎಳ್ಳಿನ ಬೀಜ ಯಜಮಾನ ನಮ್ಮಲ್ಲಿ ಕೃಷಿ ಇಲಾಖೆಯಿಂದ ವಿಚಾರಣೆ ಮಾಡಲಿಕ್ಕೆ ಯಜಮಾನ್ರೆ, ಎಳ್ಳಿನ ಬೀಜ ನಮ್ಮ ಕೃಷಿ ಇಲಾಖೆಯಲ್ಲಿ ದೊರಕ್ತಾ ಇಲ್ಲ. ತಾವು ಅದನ್ನ ತಮ್ಮ ಇಲ್ಲಿ ಲಭ್ಯತೆಗೆ ಇರತಕ್ಕಂತಹ ಯಾವುದು ನಾಟಿ ತಳಿಗಳ ಬಿತ್ತನೆ ಬೀಜನೇ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅಥವಾ ನಿಮಗೆ ಇಂಪ್ರೂವ್ಡ್ ತಳಿ ಅಂತ ಏನು ಹೇಳ್ತೀವಿ, ಆಧುನಿಕ ತಂತ್ರಜ್ಞಾನದ ಮೂಲಕ ನಾವು ಡೆವಲಪ್ ಮಾಡಿರೋಂಥ ತಳಿನ ಪಡಿಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟ ಕೃಷಿ ವಿಶ್ವವಿದ್ಯಾನಿಲಯದ KVKಗಳು ಅಂತ ಹೇಳ್ತೀವಿ, ಅಥವಾ ಅವರ IRS ಅಂತ ಏನು ಹೇಳ್ತೀವಿ, ರಿಸರ್ಚ್ ಸ್ಟೇಷನ್ಸ್, ಅವನ್ನ ಸಂಪರ್ಕಿಸಬೇಕಾಗತ್ತೆ. ರವಿಕುಮಾರ್ ಅವರೇ, ನಿಮ್ಮ ಹತ್ತಿರದ ಸಂಶೋಧನಾ ಕೇಂದ್ರಗಳು ಅಥವಾ ಕೃಷಿ ಕಾಲೇಜು, ಅಲ್ಲಿಗೆ ನೀವು ಸಂಪರ್ಕಿಸಿದ್ರೆ ಖಂಡಿತ. ಈಗ ಮತ್ತೊಂದು ಕರೆ ಇದೆ. ನಮಸ್ಕಾರ, ಹಾವೇರಿಯಿಂದ ರೈತ ಬಾಂಧವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಹನುಮಂತಪ್ಪ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಅಲ್ಲ ಸರ್, ಹತ್ತಿ ಬೀಜ ಬಗ್ಗೆ ಕೇಳಬೇಕು ಸರ್. ಕೇಳಿ. ಅದು ನಮ್ದು ಸುಮಾರು ಬ್ರ್ಯಾಂಡ್ ಬೀಜ ಉತ್ಪಾದನೆ ಇದೆ. ಬೀಜ ಬಿತ್ತನೆ ಮಾಡಿದೆ, ಒಂದು ಬೆಳೆ ಕೈ ಕೊಡ್ತದೆ, ಎಲ್ಲ ಬೆಳೆ ಕೈ ಕೊಡ್ತಾ ಇದೆ ಸರ್. ಯಾವ್ದು BT ಹತ್ತಿನ ಇವರೇ? ಯುವ ಸರ್, ಯುವ BT ಎಲ್ಲಾ ಬ್ರ್ಯಾಂಡ್ ಯೂಸ್ ಮಾಡಿದೆ ಸರ್. ಅದು ಯಾವ್ದು ಎಲ್ಲ ಉತ್ಪಾದನೆ ಸರಿ ಬರ್ತಾ ಇಲ್ಲ ಸರ್. ಯಾವ್ದು ಸರ್? ಅಲ್ಲ, ತಾವು ಯಾವಾಗ ಬಿತ್ತನೆ ಮಾಡಿದ್ರಿ ಅದನ್ನ? ಇವಾಗ ಸುಮಾರು ಒಂದ್ 3-4 ವರ್ಷ ಆಯ್ತು ಸರ್. ಇವಾಗ ಒಂದು ಯೂಸ್ ಮಾಡಿದೀವಿ, ಅದು ಯುವ ಅಂತ. ಅದು ಹೇಗಿದೆ ಸ್ವಲ್ಪ? ಅಲ್ಲ, ಬಿತ್ತನೆ ಮಾಡಿ ಎಷ್ಟು ದಿವಸ ಆಗಿದೆ ಯಜಮಾನ್ರೆ? ಬಿತ್ತನೆ ಮಾಡಿ 4 ದಿನ ಆಯ್ತು ಸರ್. ಬಿತ್ತನೆ ಮಾಡಿ 4 ದಿವಸ ಆಯ್ತು. ಮಳೆ ಅಲ್ಲ, ಬಿತ್ತನೆ ಮಾಡಿ 4 ದಿನ ನೀವು ಮೊಳಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಮೊಳಕೆ ಬಂದಿಲ್ಲ ಅಂತನಾ? ಮೊಳಕೆ ಬಂದ್ ಸರ್, ಎಲ್ಲ ಒಳಗಡೆ ಎಲ್ಲ ಕೊಳ್ತೋಗುತ್ತೆ ಸರ್. ಅದು ಯಜಮಾನ್ರೆ ಏನಾಗಿದೆ ಅಂತ ಕೊಳ್ತೋಗಿದೆ ಅಂತಂದ್ರೆ ಬಹುಶಃ ನಿಮ್ಮಲ್ಲಿ ನಾವು ಮಣ್ಣಿನಿಂದ ಹರಡತಕ್ಕಂಥ ರೋಗ ಇರಬಹುದು. ಅದನ್ನ ನೀವು ದಯವಿಟ್ಟು ನಿಮ್ಮ ಹತ್ರ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಿ, ಅಥವಾ ಹತ್ರ ಇರ್ತಕ್ಕಂಥ ಯಾವುದೋ ಕೃಷಿ ವಿಶ್ವವಿದ್ಯಾಲಯದ ಯಾವುದರ ಸಂಶೋಧನಾ ಕೇಂದ್ರಗಳಿಂದ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ, ಅವ್ರನ್ನ ಟೆಸ್ಟ್ ಮಾಡಿಸಿ ನಿಮ್ಗೆ ಯಾವ್ದು ಗೊತ್ತಾಗುತ್ತೆ. ಬಹುಶಃ ಕೊಳಿತಾ ಇದೆ ಅಂತ ಹೇಳಿದ್ರೆ ಮಣ್ಣಿನಿಂದ ಬರ್ತಕ್ಕಂಥ ಯಾವುದು ರೋಗ ಇರಬಹುದು. ಅದು ನೋಡಿದ್ರೆ ಅವ್ರಿಗೆ ಕರೆಕ್ಟಾಗಿ ನಿಮಗೆ ಒಂದು ಯಾವುದು ಅಥೋಟಿಕ್ ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಚನೆ, ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಮತ್ತು ಅವರು ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನ ಕರೆದುಕೊಂಡು ಹೋಗಿ ಅವರ ಭೂಮಿ ತೋರಿಸಿ ಅವ್ರಿಗೆ ಒಂದು ಏನು. ಈಗ ಧನ್ಯವಾದಗಳು ಹನುಮಂತಪ್ಪ ಅವರೇ. ಈಗ ಹೊಂಗೆಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಹೊಂಗೆಪ್ಪ ಅವರೇ. ಹೊಂಗೆಪ್ಪ ಅವರೇ, ಪ್ರಶ್ನೆ ಕೇಳಿ. ಸರ್, ನಾನು ರಂಗಪ್ಪ ಅಂತ ಹೇಳಿ. ನಾನು ಇಲ್ಲಿ ಬೆಂಗಳೂರಿಂದ, ನಮ್ದು ನುಗ್ಗೇಹಳ್ಳಿ. ಅದು ನಾವು ಈಗ ಒಂದು ವಾರದಿಂದ ಇದು ಹಲಸಂದೆ ಕಾಳು, ಹೆಸರು ಕಾಳು ಹಾಕಿದೀವಿ. ಅದು ಎಲ್ಲ ಊರಿನಲ್ಲಿ ಲೇಟ್ ಆಯ್ತು ಅಂತ ಹೇಳಿದ್ರು. ಮನೆ ಊರಿದ್ದೆ ಆಗ ಅದು ಸರಿಯಾಗಿ ಬರ್ತದೆ ಹೇಗೆ ಅಂತ ಹೇಳಿ ಬೇಕಾಯ್ತು. ಎಷ್ಟು ದಿವಸ ಆಯ್ತು ರಂಗಪ್ಪನವರೇ ಇದು ಹೆಸರು ಬಿತ್ತನೆ ಮಾಡಿ ಎಷ್ಟು ದಿವಸ ಆಯ್ತು? ಅದು ರಂಗಪ್ಪನವ್ರು, ಈಗ ನಿಮ್ಮ ನುಗ್ಗೇಹಳ್ಳಿ ಅಂತ ಹೇಳಿ ಚನ್ನರಾಯಪಟ್ಟಣ ತಾಲೂಕು ನಿಮ್ಮಲ್ಲಿ. ಹೌದು, ಅದು ಏಪ್ರಿಲ್ ಕೊನೆಯ ವಾರದಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಈಗ ಬಿತ್ತನೆ ಮಾಡಿದ್ರೆ ಅಂತ ಸ್ವಲ್ಪ ತಡ ಆಗ್ತಾ ಇದೆ. ಅದು ಈಗ ಬಿತ್ತನೆ ಮಾಡಿದ್ರೆ ನಿಮ್ಗೆ ಇಳುವರಿ. ಹಲೋ, ಹೇಳಿ. ಈಗೆಲ್ಲ ಹುಟ್ಟಿದೆ, 2 ಎಲೆ ಆಗಿದೆ. ಹೌದು, ಅಲ್ಲ ನೀವು ಅದು ಹೇಳಿದ್ನಲ್ಲ, ನಿಮ್ಮ ಭಾಗದಲ್ಲಿ ಏಪ್ರಿಲ್ ಕೊನೆಯ ವಾರದಲ್ಲಿ ಬಿತ್ತನೆ ಮಾಡಿದ್ರೆ ಸ್ವಲ್ಪ ಇಳುವರಿ ಚೆನ್ನಾಗಿರುತ್ತೆ. ಲೇಟ್ ಆಗಿದೆ. ನೀವು ಈಗ ಆಲ್ಮೋಸ್ಟ್ ಈಗ ಒಂದು ತಿಂಗಳು ತಡವಾಗಿ ಬಿತ್ತನೆ ಮಾಡಿದ್ರಿ, ನಿಮ್ಮ ಬರ್ತಕ್ಕಂಥ ಇಳುವರಿ ಖಂಡಿತವಾಗ್ಲೂ ಕಡಿಮೆ ಆಗ್ತಾ ಹೋಗುತ್ತೆ. ಇಳುವರಿ ಕಡಿಮೆ ಆಗಬಹುದು ಅಂತ ಹೇಳಿ ಕಡಿಮೆ ಆಗುತ್ತೆ. ಹೌದು, ಖಂಡಿತವಾಗ್ಲೂ.
ಧನ್ಯವಾದಗಳು ರಂಗಪ್ಪ ಅವರೇ. ಈಗ ನೀವು ರೈತರಿಗೆ ಒದಗಿಸೋ ಆ ಬೀಜಗಳ ಗುಣಮಟ್ಟದ ಖಾತ್ರಿ ಹೇಗೆ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೆ. ನಾನು ಆಗ್ಲೇ ಹೇಳಿದಾಗ ಸೀಡ್ ಇನ್ಸ್ಪೆಕ್ಟರ್ಸ್ ಅಂತ ಇದೆ ನಮ್ಮಲ್ಲಿ. ಪ್ರತಿ RSK ಲೆವೆಲ್ನಿಂದ ರೈತ ಸಂಪರ್ಕ ಕೇಂದ್ರದಲ್ಲಾಗಿರ್ಬೋದು, ಅಥವಾ ನಮ್ಮ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ಇರ್ಬೋದು, ನಮ್ಮ ಜಂಟಿ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ಇರ್ಬೋದು, ಆ ಸೀಡ್ ಇನ್ಸ್ಪೆಕ್ಟರ್ಸ್ಗೆ ನಾವು ಗುರಿ ಕೊಡ್ತೀವಿ, ವರ್ಷಕ್ಕೆ ಗುರಿ ಕೊಟ್ಟಿರ್ತೀವಿ. ಮುಂಗಾರಂಗ ಮತ್ತು ಹಿಂಗಾರಂಗಂನಲ್ಲಿ ಅವರು ಪ್ರತಿ ಅಂಗಡಿಗಳಿಗೆ ನಾವೇನು ಸೀಡ್ ಡೀಲರ್ಸ್ ಅಂತ ಹೇಳ್ತೀವಿ, ಅವ್ರ ಅಂಗಡಿಗಳಿಗೆ ಹೋಗಿ ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಬರ್ತಕ್ಕಂತಹ ಬೀಜಗಳನ್ನ ಅವರು ಏನು ಸ್ಯಾಂಪಲ್ಸ್ ತೆಗೆದುಕೊಂಡು ನಮ್ಮ ಸೀಡ್ ಟೆಸ್ಟಿಂಗ್ ಲ್ಯಾಬ್ಸ್ ಅಂತ ಇದೆ ನಮ್ಮಲ್ಲಿ, ನಮ್ಮ ಇಲಾಖೆಯ ವತಿಯಿಂದ ಕರ್ನಾಟಕದ 4 ಸೀಡ್ ಟೆಸ್ಟಿಂಗ್ ಲ್ಯಾಬ್ಸ್ ಇದೆ, ಹಾಗೆ ನಮ್ಮ ಯೂನಿವರ್ಸಿಟಿಲೂ ಇದೆ. ಆ ಲ್ಯಾಬಿಗೆ ಕಳಿಸ್ಬಿಟ್ಟು ಅಲ್ಲಿ ಟೆಸ್ಟ್ ಮಾಡಿಸ್ಕೊಳ್ತೀವಿ ನಾವು. ಜರ್ಮಿನೇಷನ್ ಪರ್ಸೆಂಟೇಜ್ ಇರ್ಬೋದು ಅಥವಾ ಪ್ಯೂರಿಟಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಆ ಟೆಸ್ಟ್ ಮಾಡಿ ಬಂದ ಮೇಲೆ ನಾವು ಬಿತ್ತನೆ ಬೀಜ ವಿತರಣೆ ಕ್ರಮ ಕೈಗೊಳ್ತೀವಿ. ಈಗ ಕೊನೆಯದಾಗಿ ರೈತರಿಗೆ ಸಂಕ್ಷಿಪ್ತವಾಗಿ ಅವರು ಆ ರಶೀದಿಯನ್ನ ಬಿಲ್ಲನ್ನ ಯಾಕೆ ಇಟ್ಕೊಳ್ಬೇಕು ಸಂಕ್ಷಿಪ್ತವಾಗಿ ಹೇಳಿ. ಖಂಡಿತವಾಗ್ಲೂ ಅದು ಈ ರಸೀದಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ರಸೀದಿಲಿ ಎಲ್ಲಾದ್ರೂ ಮೆನ್ಷನ್ ಮಾಡಿದ್ವಿ, ಯಾವ ಕಂಪ್ನಿ ಬಿತ್ತನೆ ಬೀಜ ಆಗಿರ್ಬೋದು ಅಥವಾ ಯಾವ ಲಾಟ್ ಇರುತ್ತೆ, ಯಾವ ಡೇಟಲ್ಲಿ ತೊಗೊಂಡಿದ್ರು, ಇದೆಲ್ಲ ಇದ್ದಾಗ ಏನಾಗುತ್ತೆ, ಮುಂದೆ ಏನಾದರೂ ಬಿತ್ತನೆ ಮೊಳಕೆ ಬರದೆ ಅಥವಾ ಬೆಳೆ ಬಂದ ಮೇಲೆ ನಂತರ ಏನಾದರೂ ತೊಂದರೆಗಳಾದರೆ ನಮ್ಮ ಇಲಾಖೆಗೆ ದೂರು ಕೊಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅಥವಾ ಅವರೇ ಗ್ರಾಹಕರ ವೇದಿಕೆ ಹೋಗಬೇಕು ಅಂತ ಹೇಳಿದ್ರೆ ಇದೆಲ್ಲ ಮೂಲ ದಾಖಲಾತಿಗಳನ್ನ ಕೇಳ್ತಾರೆ ಅಲ್ಲಿ ಕೋರ್ಟ್ಗೆ ಹೋಗ್ಬೇಕಾದ್ರೆ. ತಾವು ಹೇಳಿದಾಗ ಉತ್ತಮವಾದ ಪ್ರಶ್ನೆ ಇದು. ದಯವಿಟ್ಟು ರೈತ ಬಾಂಧವರು ಎಲ್ಲೇ ಬಿತ್ತನೆ ಬೀಜ ತೆಗೆದುಕೊಂಡ್ರು ಕೂಡ ದಯವಿಟ್ಟು ರಸೀದಿ ಪಡೆಯೋದಂತ ಮರಿಬೇಡಿ. ರಶೀದಿನ ಪಡ್ಕೊಳ್ಳಿ, ಪಡೆದಿರೋ ರಶೀದಿನ ಬೆಳೆ ಮುಗಿಯೋ ತನಕ ಜೋಪಾನವಾಗಿ ಇಟ್ಕೊಳ್ಳಿ. ಧನ್ಯವಾದಗಳು ಡಾಕ್ಟರ್ ದೇವರಾಜು ಅವರೇ. ಇದುವರೆಗೆ ನೀವು ಬಿತ್ತನೆ ಬೀಜದ ವಿತರಣೆ ಕುರಿತು ಉತ್ತಮವಾದ ಮಾಹಿತಿಯನ್ನು ನೀಡಿದಿರಿ, ರೈತರ ಪ್ರಶ್ನೆಗಳಿಗೆ ಸಂಬಂಧಿಸುವ ಉತ್ತರವನ್ನು ನೀಡಿದಿರಿ. ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ರೀ, ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ. ಮತ್ ನೀವಂತೂ ಯಾವಾಗ್ಲೂ ಹೊಲ್ದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ.
ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ, ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ಘಟನಾಗಂಗಿಲ್ಲ ಇನ್ನು ಜಾಣಿ. ನೀರ್ ಕುಡ್ಸಿದ್ಲಪ್ಪ ನಿಂಗೆ ನೀನ್ ರಮಣಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ದಾವಣಗೆರೆ, ಜಗಳೂರು ಹಾಗೂ ಹರಪ್ಪನಹಳ್ಳಿ ತಾಲೂಕುಗಳಲ್ಲಿ ಅಲ್ಲಲ್ಲಿ ಅನಧಿಕೃತವಾಗಿ ಲೂಸ್ ಅಂದರೆ ಬಿಡಿಯಾಗಿ ಮೆಕ್ಕೆಜೋಳ ಬಿತ್ತನೆ ಬೀಜಗಳನ್ನು ರೈತರಿಗೆ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಬೀಜದಂತೆ ಬೆಳೆ, ನೂಲಿನಂತೆ ಸೀರೆ ಎನ್ನುವ ಗಾದೆಯಂತೆ ಉತ್ತಮ ಬಿತ್ತನೆ ಬೀಜಗಳನ್ನು ಬಳಕೆ ಮಾಡುವುದರಿಂದ ಮಾತ್ರ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯ. ಬಿತ್ತನೆ ಬೀಜದಲ್ಲಿ ಅಲ್ಪ ಪ್ರಮಾಣದ ದುಡ್ಡು ಉಳಿಸಲು ಹೋಗಿ ಮುಂದೆ ಸಾವಿರಾರು ರೂಪಾಯಿಗಳನ್ನು ಕಳೆದುಕೊಳ್ಳುವ ಸಂಭವವಿರುತ್ತದೆ. ಆದುದರಿಂದ ಈ ಬಗ್ಗೆ ಜಾಗರೂಕತೆ ವಹಿಸಲು ರೈತ ಬಾಂಧವರಲ್ಲಿ ಕೃಷಿ ಇಲಾಖೆ ವಿನಂತಿಸಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಅನಧಿಕೃತ ಬಿತ್ತನೆ ಬೀಜ ವಿತರಕರು ಕಂಡುಬಂದಲ್ಲಿ ಈ ಕುರಿತು ದೂರವಾಣಿ ಸಂಖ್ಯೆ 081922 230 311 253981, ಸಹಾಯಕ ಕೃಷಿ ನಿರ್ದೇಶಕರು, ಜಾರಿದಳ 1, ದಾವಣಗೆರೆ ಮೊಬೈಲ್ ಸಂಖ್ಯೆ 7259005047 ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರುಗಳನ್ನು ಸಂಪರ್ಕಿಸಿ ದೂರು ದಾಖಲಿಸಿದಲ್ಲಿ ಅಂತಹವರ ವಿರುದ್ಧ ಬಿತ್ತನೆ ಬೀಜ ಕಾಯ್ದೆ 1966 ಹಾಗೂ ಬೀಜ ನಿಯಂತ್ರಣ ಆದೇಶ 1983 ಅನ್ವಯ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕೃಷಿ ಇಲಾಖೆ ಎಚ್ಚರಿಕೆ ನೀಡಿದೆ. ರೈತರು ಬೆಳೆದ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಡುವ ದೃಷ್ಟಿಯಿಂದ ಸರ್ಕಾರ ತೋಟಗಾರಿಕಾ ರೈತರ ಉತ್ಪಾದಕರ ಕಂಪನಿಗಳನ್ನು ತೆರೆಯಲು ಉದ್ದೇಶಿಸಿದ್ದು, ರಾಜ್ಯದ ಕೆಲವು ಕಂಪನಿಗಳು ಅಸ್ತಿತ್ವಕ್ಕೆ ಬಂದಿವೆ. ಕಾರ್ಕಳ ತಾಲೂಕಿನಲ್ಲಿ ಇಂತಹ ಒಂದು ಕಂಪನಿ ಆರಂಭವಾಗಿದ್ದು, ರೈತರ ಆಶೋತ್ತರಗಳನ್ನು ಈಡೇರಿಸಲು ನಾವು ಕಟಿಬದ್ಧರಾಗಿದ್ದೇವೆ ಎನ್ನುತ್ತಾರೆ ಈ ಕಂಪನಿಯ ಸದಸ್ಯರು. ಸಣ್ಣ ರೈತರು, ಅತಿ ಸಣ್ಣ ರೈತರು ಅವರಿಗೆ ಆಗ್ತಿರತಕ್ಕಂಥ ತೊಂದರೆಗಳು, ತಾಂತ್ರಿಕತೆಯ ತೊಂದರೆ ಅಥವಾ ಸಂಪನ್ಮೂಲದ ಇದರಿಂದಾಗಿ ಮತ್ತು ಅವರಿಗೆ ಬೇಕಾದಂಥ ಮಾರುಕಟ್ಟೆ ಇಂಥದ್ದನ್ನೆಲ್ಲ ಬೆಳೆಸಬೇಕು ಎನ್ನುವಂಥ ಉದ್ದೇಶದಿಂದ ಕಂಪನಿಯನ್ನು ಸರ್ಕಾರ ಯೋಜಿಸಿದೆ. ಆ ಕಂಪನಿಯ ಉದ್ದೇಶಗಳನ್ನು ಫಲಕಾರಿಯಾಗಿ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಈಗ ಸುಮಾರು ನಮ್ಮ ರಸಗೊಬ್ಬರದ ಲೈಸೆನ್ಸ್ ಬಂದಿದೆ, ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಮತ್ತು ಕಸ್ಟಮ್ ಹೇರ್ ಸೆಂಟರ್, ಯಂತ್ರೋಪಕರಣ ಬಾಡಿಗೆ ಆಧಾರಿತ ಯಂತ್ರೋಪಕರಣ ಕೇಂದ್ರ ಅಂತ ಇದರಲ್ಲಿ ಮುಖ್ಯ ಘಟಕ ಇದೆ. ಯಾಕಂದರೆ ಸಣ್ಣ ರೈತರಿಗೆ ಯಂತ್ರಗಳನ್ನು ಪರ್ಚೇಸ್ ಮಾಡಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಬಾಡಿಗೆ ಆಧಾರದಲ್ಲಿ ಅವರಿಗೆ ಕೊಟ್ಟಾಗ ಅವರ ವಾರ್ಷಿಕ ಇದರಲ್ಲಿ ಉತ್ಪತ್ತಿಯಲ್ಲಿ ಅದನ್ನು ಕಡಿದು ಅವರು ಇದನ್ನು ಬೆಳೀಬೋದು ಎನ್ನುವಂಥ ಉದ್ದೇಶದಿಂದ ಬಾಡಿಗೆ ಆಧಾರಿತ ಯಂತ್ರೋಪಕರಣ ಕೇಂದ್ರ, ರೈತರಿಗೆ ಬೇಕಾದಂಥ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕ ಹಾಗೂ ಬೀಜ ಬೇಕಾದಂಥದ್ದು ಇದನ್ನೆಲ್ಲ ತೋಟಗಾರಿಕೆ ಇಲಾಖೆಯವರೊಂದಿಗೆ ಸೇರಿಕೊಂಡು ನಾವು ಮುಂದೆ ವಿತರಣೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರಮುಖವಾಗಿ ಇಲ್ಲಿ ಒಂದು ಪ್ರಜಾಸತ್ತಾತ್ಮಕವಾದಂತಹ ಒಂದು ಸ್ವಯಂ ಅಧಿಕಾರಯುಕ್ತ ಇರುವಂತಹ ಹಾಗೂ ಆರ್ಥಿಕವಾಗಿ ಸದೃಢವಾಗಿರುವಂಥ ಒಂದು ರೈತರ ಸಂಸ್ಥೆಯನ್ನು ಸ್ಥಾಪಿಸುವುದು ಪ್ರಮುಖ ಉದ್ದೇಶ. ಇಲ್ಲಿ ರೈತರಿಗೆ ಪ್ರಾರಂಭದ ಹಂತದಿಂದಲೂ ಅವರಿಗೆ ಬ್ಯಾಕ್ವರ್ಡ್ ಲಿಂಕೇಜಸ್ ಇರ್ಬೋದು ಅಥವಾ ಫಾರ್ವರ್ಡ್ ಲಿಂಕೇಜಸ್ ಇರ್ಬೋದು, ಈ ಒಂದು ನಿಟ್ಟಿನಲ್ಲಿ ಇವುಗಳನ್ನು ಒಂದು ಕಂಪನಿ ಅಡಿಯಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕಂಪನಿ ಸ್ಥಾಪನೆಯಾಗಿದೆ. ರೈತರಿಂದ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ನನಗೆ ತುಂಬ ಖುಷಿಯಾದ ವಿಷಯ ಹೇಳಿದರೆ, ರೈತರೇ
ಇದರಲ್ಲಿ ಭಾಗವಹಿಸುವಂಥ ಒಂದು ಇದನ್ನು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ 15 ಜನ ನಿರ್ದೇಶಕರಲ್ಲಿ 5 ಜನ ಮಹಿಳೆಯರನ್ನು ಆಯ್ಕೆ ಮಾಡಿದ್ದಾರೆ. ಅದು ತುಂಬ ಖುಷಿಯ ವಿಷಯ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಅಲಸಂದೆ ಬೆಳೆಯಲ್ಲಿ ಸೊರಗು ರೋಗ ಮತ್ತು ಅಂಗಮಾರಿ ರೋಗದ ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿನಿಯಂನಿಂದ ಉಪಚರಿಸಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಕಂಡುಬರುವ ಎಲ್ಲ ರೋಗಗಳಿಗೂ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ವಿರಿಡೆ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಂನಿಂದ ಉಪಚರಿಸಬೇಕು. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳ ಸುಮಾರು ಕಡೆ ಹಾಗೂ ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳ ಕೆಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ ಗಂಗಾವತಿಯಲ್ಲಿ ಕಾವೇರಿ ಸೋನ, ಇದರ ಕನಿಷ್ಠ ಬೆಲೆ 2,080 ರೂಪಾಯಿ, ಗರಿಷ್ಠ 2,200 ರೂಪಾಯಿಗಳು. ಟಿ ನರಸೀಪುರದಲ್ಲಿ ಭತ್ತ 1, ಇದರ ಕನಿಷ್ಠ ಬೆಲೆ 1,067 ರೂಪಾಯಿ, ಗರಿಷ್ಠ 1,510 ರೂಪಾಯಿಗಳು. ಬಂಗಾರಪೇಟೆಯಲ್ಲಿ ಉತ್ತಮ, ಇದರ ಕನಿಷ್ಠ ಬೆಲೆ 1,580 ರೂಪಾಯಿ, ಗರಿಷ್ಠ 1,880 ರೂಪಾಯಿಗಳು. ಸಿಂಧನೂರಿನಲ್ಲಿ ಹಳೆ ಸೋನಾ ಮಸೂರಿ, ಇದರ ಕನಿಷ್ಠ ಬೆಲೆ 2,125 ರೂಪಾಯಿ, ಗರಿಷ್ಠ 2,860 ರೂಪಾಯಿಗಳು. ಟೊಮ್ಯಾಟೊ ಕೋಲಾರದಲ್ಲಿ ಕನಿಷ್ಠ 834 ರೂಪಾಯಿ, ಗರಿಷ್ಠ 3,667 ರೂಪಾಯಿ. ಬಿನ್ನಿ ಮಿಲ್ನಲ್ಲಿ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 3,500 ರೂಪಾಯಿಗಳು. ಮೈಸೂರಿನಲ್ಲಿ ಕನಿಷ್ಠ 2,700 ರೂಪಾಯಿ, ಗರಿಷ್ಠ 4,000 ರೂಪಾಯಿಗಳು. ಶ್ರೀನಿವಾಸಪುರದಲ್ಲಿ ಕನಿಷ್ಠ 1,000 ರೂಪಾಯಿ, ಗರಿಷ್ಠ 3,335 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ. सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा. बढ़ेगी 10 से 15% नाइट्रोजन क्षमता. ಜಾನುವಾರು ಸಾಕಣೆ ಸ್ವತಂತ್ರ ಉದ್ಯಮವಾಗಿ ಅಭಿವೃದ್ಧಿಗೊಂಡಿದೆ. ಆದರೆ ಜಾನುವಾರುಗಳಿಗೆ ಸೂಕ್ತ ಆಹಾರ ಮತ್ತು ಸ್ವಚ್ಛ ಕುಡಿಯುವ ನೀರು ಒದಗಿಸುವುದು ಜಾನುವಾರು ಸಾಕಣೆದಾರರಿಗೆ ಸವಾಲಿನ ಸಂಗತಿಯೇ ಸರಿ. ಪಶುಪಾಲಕರು ಒಣಹುಲ್ಲು ಮತ್ತು ಹಸಿ ಹುಲ್ಲಿನ ವ್ಯವಸ್ಥೆಯನ್ನು ಮಾಡಿಕೊಂಡಲ್ಲಿ ಯಶಸ್ವಿಯಾಗಿ ಜಾನುವಾರು ಸಾಕಣೆ ಕೈಗೊಳ್ಳಬಹುದು. ಸಮತೋಲಿತ ಆಹಾರ ಒದಗಿಸಲು ದ್ವಿದಳ ಧಾನ್ಯದ ಮೇವಿನ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಏಕದಳ ಮೇವನ್ನು ಒದಗಿಸಬೇಕಾಗುತ್ತದೆ. ಹಲವಾರು ರೀತಿಯ ವಾರ್ಷಿಕ ಮತ್ತು ಬಹುವಾರ್ಷಿಕ ಏಕದಳ ಮೇವಿನ ಬೆಳೆಗಳು ಲಭ್ಯವಿದ್ದು ಪಶುಪಾಲಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಳೆದುಕೊಳ್ಳಬಹುದು. ಸೌತ್ ಆಫ್ರಿಕನ್ ಟಾಲ್ ಮೇಜ್ ಹೆಚ್ಚು ಇಳುವರಿ ನೀಡಬಲ್ಲ ಏಕದಳ ವಾರ್ಷಿಕ ಮೇವಿನ ಬೆಳೆಯಾಗಿದ್ದು ನಾಟಿ ಮಾಡಿದ ನಂತರ 70 ರಿಂದ 75 ದಿನಕ್ಕೆ ಕಟಾವಿಗೆ ಬರುತ್ತದೆ. ವರ್ಷಕ್ಕೆ 3 ಬೆಳೆ ಪಡೆಯಬಹುದಾಗಿದ್ದು ಹೆಕ್ಟೇರಿಗೆ 150 ಟನ್ ಇಳುವರಿ ಪಡೆಯಬಹುದು. ತಮಗೆಲ್ಲ ಗೊತ್ತಿರೋ ಹಾಗೆ ಮೆಕ್ಕೆಜೋಳದ ಮೇವು ಅದರಲ್ಲಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಹೇಳ್ತೇವೆ ನಾವು. ಇದು ಬಿಳಿ ಮೆಕ್ಕೆಜೋಳ ಇರುತ್ತೆ. ಇದು ಸುಮಾರು ನಮಗೆ 14 ರಿಂದ 15 ಅಡಿ ಎತ್ತರ ಬರುತ್ತೆ. ಇದನ್ನು 1 ಎಕರೆಗೆ 18 ರಿಂದ 20 kg ಎರಚುವ ಕ್ರಮಗಳಲ್ಲಿ
ಬೀಜ ಬೇಕಾಗುತ್ತೆ. ಇದು ನಮಗೆ 70 ರಿಂದ 75 ದಿವಸಕ್ಕೆ ಕಟಾವು ಮಾಡಿದರೆ ಇದರ ಇಳುವರಿ ಒಂದು ಎಕರೆಗೆ ಸುಮಾರು ಒಂದು 40 ರಿಂದ 60 ಟನ್ನಷ್ಟು ಇಳುವರಿ ಬರುತ್ತೆ. ಇದೇ ರೀತಿ ನಾವು ಒಂದು ವರ್ಷದಲ್ಲಿ 1 ಹೆಕ್ಟೇರಿಗೆ 3 ಸಾರಿ ನಾವು ಬೆಳೆ ತೆಗೆದುಕೊಂಡ್ರೆ ಸುಮಾರು ನಮಗೆ 150 ರಿಂದ 200 ಟನ್ವರೆಗೂ ಮೆಕ್ಕೆಜೋಳದ ಮೇವನ್ನು ನಾವು ಬೆಳಿಬೋದು. ಜೋಳ ಮತ್ತೊಂದು ಮೇವಿನ ಬೆಳೆಯಾಗಿದ್ದು ಬಿತ್ತಿದ 85 ದಿನಕ್ಕೆ ಕಟಾವಿಗೆ ಬರುತ್ತದೆ. ಎಕರೆಗೆ 40 ರಿಂದ 60 ಟನ್ ಇಳುವರಿ ನೀಡುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಇಬ್ಬಿನಿ ಜೋಳ ಅಂತಾರೆ, ಉತ್ತರ ಕರ್ನಾಟಕದಲ್ಲಿ ಇದನ್ನು ಜೋಳ ಅಂತ ಹೇಳ್ಬೋದು, ಅಥವಾ ಸೋರ್ಗಮ್ಮು ಅಥವಾ ಜೋವಾರು, ಹೀಗೆ ವಿವಿಧ ಹೆಸರುಗಳಲ್ಲಿ ಇದನ್ನು ನಾವು ಕರಿತೇವೆ. ಇದು ಕೂಡ ನಮಗೆ ಮೇವಾಗಿ ಬೆಳೆದಾಗ ಸುಮಾರು ಒಂದು 40 ರಿಂದ 60 ಟನ್ನು ಒಂದು ಎಕರೆಗೆ ಇಳುವರಿ ಬರುತ್ತೆ. ಇದು ನಮಗೆ 80 ರಿಂದ 85 ದಿವಸಕ್ಕೆ ನಾವು ಮೊದಲೇ ಅದು ಕಟಾವು ಮಾಡಿ ಇದನ್ನು ನಾವು ರಸಮೇವನಾಗಿ ಪರಿವರ್ತನೆ ಮಾಡ್ಬೋದು, ಅಥವಾ ಹಾಗೆ ತಿನ್ನಲಿಕ್ಕೆ ಹಸಿರು ಮೇವಾಗಿ ನಾವು ಹಸುಗಳಿಗೆ ಕೊಡ್ಬೋದು. ಒಂದು ದಿನಕ್ಕೆ ಒಂದು ಹಸುವಿಗೆ ಇದನ್ನಷ್ಟೇ ಕೊಡದೇನೆ ಇದರ ಜೊತೆಗೆ ದ್ವಿದಳ ಮೇವುಗಳನ್ನು ಸೇರಿಸಿ ಕೊಡಬೇಕಾಗತ್ತೆ. ಇದು 3 ಭಾಗದಷ್ಟು ಆದರೆ ಇನ್ನು 1 ಭಾಗದಷ್ಟು ದ್ವಿದಳ ಮೇವುಗಳನ್ನು ನಾವು ಸೇರಿಸಿ ಕೊಡ್ಬೋದು. ನೇಪಿಯರ್ ಜಾತಿಯ ಹುಲ್ಲಿನ ಬೆಳೆಗಳಲ್ಲಿ CO3, 4, 5 ಮೇವು ಬೆಳೆಯುವ ಪದ್ಧತಿ ಒಂದೇ ರೀತಿ ಇರುತ್ತದೆ. ಬಿತ್ತಿದ 3 ತಿಂಗಳಿಗೆ ಮೊದಲ ಕಟಾವು ಬರುವ ಈ ಹುಲ್ಲು ವರ್ಷಕ್ಕೆ 200 ರಿಂದ 300 ಟನ್ ಇಳುವರಿ ನೀಡುತ್ತದೆ. ನೇಪಿಯರ್ ಹುಲ್ಲುಗಳಲ್ಲಿ CO4 ಇದೆ, ಅಂದರೆ ಕೊಯಂಬತ್ತೂರ್ 4 ಅಂತ. ಕೊಯಂಬತ್ತೂರ್ 4, ಕೊಯಂಬತ್ತೂರ್ 5, ಕೊಯಂಬತ್ತೂರ್ 3 ಇವು 3 ಹೆಚ್ಚು ಕಡಿಮೆ ಕಟಾವಣೆ ಅಥವಾ ಪದ್ಧತಿ, ಮೇವು ಬೆಳೆಯುವ ಕ್ರಮಗಳು ಹೆಚ್ಚು ಕಡಿಮೆ ಒಂದೇ ಥರ ಆಗಿರುತ್ತೆ. ಇದು ನಮಗೆ 1 ಎಕರೆಗೆ ಬೆಳಿಬೇಕಾದರೆ ನಮಗೆ ರೂಟ್ ಕಡ್ಡಿ ಅಥವಾ ನಾವು ಬೇರಿನ ಕಡ್ಡಿಗಳನ್ನು ನಾವು ಹಾಕಿ ಬೆಳೆಸಬೇಕಾಗತ್ತೆ. ನಾಟಿ ಮಾಡಿದ ದಿವಸದಿಂದ ನಮಗೆ 3 ತಿಂಗಳಿಗೆ ಮೊದಲೇ ಕಟಾವು ಬರುತ್ತೆ. ಇದನ್ನು ವರ್ಷದ ನೀರಾವರಿ ಇದರಲ್ಲಿ ನೀರಾವರಿ ಜಮೀನುಗಳಲ್ಲಿ ಯಾವುದೇ ತಿಂಗಳುಗಳಲ್ಲಿ ಅಥವಾ ಯಾವುದೇ ಕಾಲದಲ್ಲಿ ಆದ್ರೂ ಇದನ್ನು ನಾವು ಬೆಳಿಬೋದು. ಬೆಳೆದು ನಾಟಿ ಮಾಡಿ 3 ತಿಂಗಳ ನಂತರ ಇದು ಮೊದಲೇ ಕಟಾವು ಬರುತ್ತೆ. ತದನಂತರ 45 ರಿಂದ 50 ದಿವಸಕ್ಕೊಮ್ಮೆ ಪ್ರತಿ ಕಟಾವು ಮಾಡ್ತಾ ಹೋಗ್ಬೋದು. ಒಮ್ಮೆ ಹಾಕಿದರೆ 5 ರಿಂದ 6 ವರ್ಷ ಚೆನ್ನಾಗಿ ನಾವು ಗೊಬ್ಬರ ಮತ್ತು ನೀರು ಚೆನ್ನಾಗಿ ಒದಗಿಸ್ಕೊತ ನೀರಿನ ಸಾಯಿಲನ್ನು ಅಥವಾ ಭೂಮಿಯ ಮಣ್ಣನ್ನು ಚೆನ್ನಾಗಿ ಉಳುಮೆ ಮಾಡ್ತಾ ಬಂದರೆ ಅದನ್ನು 7 ವರ್ಷ 8 ವರ್ಷದವರೆಗೂ ನಾವು ಮೇಂಟೈನ್ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಈ ರೀತಿ ಮಾಡಿದಾಗ 1 ವರ್ಷಕ್ಕೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಈ ನೇಪಿಯರ್ ಹುಲ್ಲುಗಳು ಸುಮಾರು ನಮಗೆ 200 ರಿಂದ 300 ಟನ್ಗಳವರೆಗೆ. ಅಂದರೆ ಇನ್ನೊಂದು ನಾವು ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ಅಂಶ ಏನಂತಂದರೆ, ನಾವು ಸಾಮಾನ್ಯವಾಗಿ ಮೇವಿನ ಬೆಳೆಗಳಂದ ತಕ್ಷಣ ನಾವು ಗೊಬ್ಬರ ಹಾಕೋದೇ ಮರೆತುಬಿಡ್ತೀವಿ. ಈ ಗೊಬ್ಬರವನ್ನು ಸಾಮಾನ್ಯವಾಗಿ 1 ಹೆಕ್ಟೇರ್ ಪ್ರದೇಶಕ್ಕೆ ಕನಿಷ್ಠ 15 ರಿಂದ 20 ಟನ್ 1 ವರ್ಷಕ್ಕೆ ನಾವು ಹಾಕೋದನ್ನು ಖಂಡಿತವಾಗಿ ಹಾಕಲೇಬೇಕಾಗುತ್ತೆ. ಇದರ ಜೊತೆಗೆ ಮೇಲು ಗೊಬ್ಬರವಾಗಿ ಯೂರಿಯಾ ಮತ್ತು MOP ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಹಾಕಿ 40-50 ದಿವಸದ ನಂತರ ಒಮ್ಮೆ 2 ಸಾರಿ ನಾವು ಕೊಡ್ತಾ ಹೋಗಬೇಕು. ವರ್ಷದಲ್ಲಿ 2-3 ಸಾರಿ ಕೊಟ್ಟರೆ ಸಾಕು. ಆಮೇಲೆ ನೀರಾವರಿ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಸಸಾರಜನಕ ಸುಮಾರು 8 ರಿಂದ 10% ಇರುತ್ತೆ, ಶೇಕಡ 8 ರಿಂದ 10% ಇರುತ್ತೆ. ಇದು ನಮಗೆ ಜಾನುವಾರುಗಳಿಗೆ ಸುಮಾರು 30 ರಿಂದ 35 kgಯಷ್ಟು ಮೇವನ್ನು ಒದಗಿಸ್ಬೋದು ಒಂದು ದಿವಸಕ್ಕೆ. ಇದರ ಜೊತೆಗೆ ಸುಮಾರು ಒಂದು 8 ರಿಂದ 10 kgಯಷ್ಟು ಈ ದ್ವಿದಳ ಧಾನ್ಯದ ಮೇವುಗಳನ್ನು ಹಾಕಬೇಕಾಗುತ್ತೆ. ಬೆಂಗಳೂರು ಹೈಬ್ರಿಡ್ ನೇಪಿಯರ್, ಧಾರವಾಡ ಹೈಬ್ರಿಡ್ ನೇಪಿಯರ್ ಹುಲ್ಲನ್ನು ಬೇರಿನ ಕಡ್ಡಿ ನಾಟಿ ಮಾಡಿ ಬೆಳೆಯಬಹುದು. ನಾಟಿ ಮಾಡಿದ 85 ರಿಂದ 90 ದಿನಕ್ಕೆ ಮೊದಲ ಕಟಾವು ಮಾಡಬಹುದಾಗಿದ್ದು ವಾರ್ಷಿಕ 300 ಟನ್ಗಿಂತ ಹೆಚ್ಚು ಇಳುವರಿ ನೀಡಬಲ್ಲದ್ದಾಗಿದೆ. BH 18 ಅಂದರೆ ಬೆಂಗಳೂರು ಹೈಬ್ರಿಡ್ ನೇಪಿಯರ್ 18, ಅದಲ್ಲದೆ ಧಾರವಾಡ ಹೈಬ್ರಿಡ್ ನೇಪಿಯರ್ 6. ಇವೆರಡು ಧಾರವಾಡ ಹೈಬ್ರಿಡ್ ನೇಪಿಯರ್ ಇದು ತುಂಬ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥದ್ದು. ವಾರ್ಷಿಕ 1 ಹೆಕ್ಟೇರ್ ಪ್ರದೇಶದಲ್ಲಿ 300 ಟನ್ ಗಿಂತಲೂ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದರಲ್ಲಿದೆ. ಸುಮಾರು ನಮಗೆ ಇದು ಒಂದು 16 ಅಡಿ ಎತ್ತರ ಭೂಮಿಯಿಂದ ನಮಗೆ ಬೆಳೆ ತಕ್ಕೋಬೋದು ಇದನ್ನು. ಆಮೇಲೆ ಇದನ್ನು ಉಳಿಮೆ ಕ್ರಮ ಅಥವಾ ಬೇಸಾಯ ಕ್ರಮಗಳು ನಮಗೆ CO4 ಇದು ಇದೇ ಥರನೇ ಆಗುತ್ತೆ. 1 ಎಕರೆ ಪ್ರದೇಶಕ್ಕೆ ಸುಮಾರು 10 ರಿಂದ 12 ಸಾವಿರ ಬೇರಿನ ಕಡ್ಡಿಗಳು ಬೇಕಾಗುತ್ತೆ ಇದನ್ನು ಹಾಕಲಿಕ್ಕೆ.
ಸೊ ಅದೇ ರೀತಿ ಇದು ಮೊದಲನೇ ಸಾರಿ ಕಟಾವಿಗೆ ಬರೋದು 90 ದಿವಸ, 85ರಿಂದ 90 ದಿವಸಕ್ಕೆ ಮೊದಲೇ ಕಟಾವು ಬರುತ್ತೆ. ಪ್ರತಿ 45ರಿಂದ 50 ದಿವಸಕ್ಕೆ ತದನಂತರ ಕಟಾವು ಮಾಡ್ಕೋತಾ ಹೋಗ್ಬೋದು. ಇದನ್ನು ಕೂಡ ನಾವು 6ರಿಂದ 7 ವರ್ಷ ನಾವು ಮೇಂಟೈನ್ ಮಾಡ್ಬೋದು. ನಮಗೆ BH18 ಅಂತ ಆಗಲೇ ಹೇಳಿದೆ. ಇದರಲ್ಲಿ ಕೂಡ ನಾವು ಇದು ಸೀಮೆ ಹುಲ್ಲು, ಇದು ಕಾಂಡ ನಮಗೆ ಕೆಂಪಾಗಿರುತ್ತೆ ಅಥವಾ ನಾವು ಪಿಂಕ್ ಕಲರ್ ಅಂತ ಏನು ಹೇಳ್ತೇವೆ ಆ ಒಂದು ಕಲರಲ್ಲಿ ಇರುತ್ತೆ. ಅದು ಈಸಿಯಾಗಿ ಹೆಚ್ಚು ದನಗಳು ಅದು ಕೂಡ ಅಷ್ಟೊಂದು ಬಿರುಸಾಗಿರೋದಿಲ್ಲ, ಮೃದುವಾಗಿರುತ್ತೆ. ಜಾನುವಾರುಗಳು ಅದನ್ನು ತುಂಬ ಇಷ್ಟಪಡುತ್ತೆ.